ಸತತವಾಗಿ ಸುರಿದಂಥ ಮಳೆಗೆ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನಲ್ಲಿರ್ತಕ್ಕಂಥ ದಾಳಂಬಿ ಬೆಳೆಯೂ ಕೂಡ ಭಾಳಷ್ಟು ಹಾನಿಯಾದಂಥ ಘಟನೆ ನಡೆದಿದೆ. ನಾವೀಗ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ಬೀಳಗಿ ತಾಲೂಕಿನ ಈ ಸುನಗ ಒಂದು ತಾಂಡದಲ್ಲಿ ನಾವು ಇದ್ದೀವಿ. ಇಲ್ಲಿ ಏನು 4 ಎಕರೆಯಲ್ಲಿ ಸಂಪೂರ್ಣವಾಗಿ ಒಂದು ದಾಳಿಂಬೆಯನ್ನು ಬೆಳೆದಿದ್ದಾರೆ. ಆದರೆ ಹಿಂದೆಯೂ ಕೂಡ ಸಾಕಷ್ಟು ಲಾಭವನ್ನು ಗಳಿಸಿದ್ದಾರೆ. ಈ 4 ಎಕರೆದಲ್ಲೇ 15ರಿಂದ 20 ಲಕ್ಷದಷ್ಟು ಲಾಭ ಗಳಿಸಿದೆ ಅಂತ ಇವತ್ತಿನ ದಿನ ಏನು ಪೂರ್ತಿಯಾಗಿ ಬೆಳೆಗೆ ಕೂಡ ಏನು ಹೂವು ಮತ್ತು ಕಾಯಿ ಕೂಡ ಚೆನ್ನಾಗಿ ಹಿಡಿದಿತ್ತು. ಅದಕ್ಕೆ ಸಾಕಷ್ಟು ಒಂದು ಎಕರೆಗೂ ಕೂಡ 3ರಿಂದ 4 ಲಕ್ಷ ರೂಪಾಯಿದಷ್ಟು ಹಣ ಖರ್ಚು ಮಾಡಿ ನಾವು ಸರಿಯಾಗಿ ಅದಕ್ಕೆ ನೀರು ಕೊಡುವಂಥದ್ದಾಗಲಿ, ಗೊಬ್ಬರ ಕೊಡುವಂಥದ್ದಾಗಲಿ, ಔಷಧ ಹೊಡೆಯುವಂಥದ್ದು ಕೂಡ ಸಾಕಷ್ಟು ಖರ್ಚು ಮಾಡಿದ್ವಿ. ಖರ್ಚು ಮಾಡಿ ಈ ಸರಿ ಸಿಗ್ತಕ್ಕಂಥ ಲಾಭವೂ ಕೂಡ ನಮಗೆ ಹೆಚ್ಚಾಗತ್ತೆ ಎನ್ನುವಂಥ ಒಂದು ಭರವಸೆಯಲ್ಲಿ ಖುಷಿಯಿಂದ ನಾವು ಬೆಳೆಯನ್ನು ಬೆಳೀತಾ ಇದ್ದೀವಿ. ಅಷ್ಟರಲ್ಲೇ ಏನು ಮಳೆ ಹತ್ತಿದ ಮೇಲೆ ನಿಲ್ಲಲೇ ಇಲ್ಲ. ಹಾಗಾಗಿ ಸಾಕಷ್ಟು ನಮಗೀಗಾಗಲೇ ಬೆಳೆಯೂ ಕೂಡ ಹಾಳಾಗಿ ಪೂರ್ತಿ ಬೆಳೆದಂಥ ಏನು ಈಗ ದೃಶ್ಯದಲ್ಲಿ ನಾನೀಗ ತೋರಿಸ್ತಾ ಇದ್ದೀನಿ. ಇದೇನಿದೆ ಈಗ ಕಾಯಿ ಕೂಡ ಹಿಡಿಯುವಂಥ ಒಂದು ಪರಿಸ್ಥಿತಿ ಇದೆ. ಆದರೆ ಇಲ್ಲೇ ಕಮರುವಂಥ ಪರಿಸ್ಥಿತಿಗೆ ಬಂದಿದೆ. ಯಾಕಂತಂದರೆ ಸತತವಾಗಿ ಹತ್ತಿದ ಮಳೆಗೆ ಈ ಒಂದು ಕಾಯಿ ಕೂಡ ಹಿಡಿದಿಲ್ಲ. ಇದೇನಾಗುತ್ತೆ, ಪೂರ್ತಿಯಾಗಿ ಕೊಳೆತು ಅದು ಉದುರಿ ಕೂಡ ನೆಲಕ್ಕೆ ಬಿದ್ದು ಹಾಳಾಗುವಂಥ ಘಟನೆ ನಡೆಯುತ್ತೆ. ಹೀಗಾಗಿ ರೈತರ ಪರಿಸ್ಥಿತಿ ಕೇಳೋರು ಯಾರೂ ಇಲ್ಲ ಹಾಗಾಗಿದೆ ಅನ್ನುವಂಥದ್ದು ಕೂಡ ಈ ಹೊಲದ ಮಾಲೀಕರು ಕೂಡ ಸಾಕಷ್ಟು ತಮ್ಮ ಅಳಲನ್ನು ತಂದುಕೊಂಡಿದ್ದಾರೆ. ಈಗ ನಮ್ಮ ಜೊತೆಗೆ ಈ ಹೊಲದ ಮಾಲೀಕರು ಕೂಡ ಇದ್ದಾರೆ. ಅವರನ್ನು ಕೇಳಿ ತಿಳಿಯೋಣ ಯಾವ ರೀತಿ ನಷ್ಟ ಆಗ್ತಾ ಇದೆ, ಯಾವ ರೀತಿ ಲಾಭ ಆಗ್ತಿತ್ತು ಹಿಂದೆ, ಈಗ ಏನಾಗಿದೆ ಅನ್ನುವಂಥದ್ದನ್ನು ನೇರವಾಗಿ ಅವ್ರ ಬಾಯಿಂದಾನೆ ಕೇಳಿ ತಿಳಿಯೋಣ. ಅಕ್ಕರ ನಮಸ್ಕಾರ. ನಮಸ್ಕಾರ. ಇವತ್ತಿನ ದಿವಸ ನೀವು ಸಾಕಷ್ಟು ಈ ದಾಳಂಬರಿ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡು ಬೆಳಿಲಿಕ್ಕೆ ಹತ್ತಿದ್ರಿ. ಹೋದ ವರ್ಷ ಲಾಭ ಆಗಿದೆ, ಈ ವರ್ಷನೂ ಲಾಭ ಆಗುತ್ತೆ, ಇರೋ ಸಾಲಾಗೆಲ್ಲ ಮುಟ್ಟಿಸ್ಕೊಂಡು ಮಕ್ಕಳ ಶಾಲೆಯಾಗಿಲ್ಲ ಅಂತ ನೀವು ಹೇಳಿದ್ರಿ ಆಗಲೇ. ಅದನ್ನೆಲ್ಲ ಸರಿ ಆಗ್ತೈತಿ ಅನ್ನುವಂಥ ಆಸೆಯಿಂದ ಭಾಳಷ್ಟು ಚೆನ್ನಾಗಿ ಬೆಳೆದ್ರಿ. ಬೆಳೆದ ಮೇಲೆ ಏನಾಯ್ತು ರೀ, ಯಾಕೆ ಹಿಂಗೆ ಹಾಳಾಗಿದೆ? ಮಳಿ ಹತ್ತಿದ ಸಂಬಂಧ ಹಿಂಗಾಗೈತಂದ್ರಿ ಯಾ ಅಧಿಕಾರಿಗಳು ಬಂದು ನಮ್ದು ಏನು ಕೇಳೋಲ್ರಿಗ್ಯಾರ್ರಿ. ಹಿಂಗಾಗಿ ಬ್ಯಾಂಕ್ನ್ಯಾಗೂ ಲೋನ್ ಕೊಡೋಲ್ರಿಗ್ಯಾರ್ರಿ. ನಾವು ರೈತರ ಜೀವನ ಹೆಂಗ್ ಮಾಡೋದಂದ್ರೆ ಕಷ್ಟನ ಭಾಳ ಆಗ್ಬಿಟ್ಟೈತ್ರಿ ನಮ್ಗೆ. ಈ ಹೊಲ ನಮ್ಕೊಂದು ಜೀವನ ಮಾಡತ್ತೀವ್ರಿ ನಾವು. ಈ ಹೊಲನ ಕೈ ಬಿಟ್ರ ಹೆಂಗ್ರಿ ನಮ್ಮ ಮುಂದಿನ ಜೀವನ? ಬ್ಯಾಂಕ್ನ್ಯಾಗೂ ಏನು ಲೋನ್ ಗಿನ್ ಕೊಡಂಗಿಲ್ಲ, ಬಿಸ್ನೆಸ್ ಮಾಡಿದ್ರ ಲೋನ್ ಕೊಡ್ತೀವಿ ಅಂತ ಹೇಳ್ತಾರ್ರಿ. ಅಲ್ರಿ ಈಗ ದಾಳಂಬರಿ ಈಗ 4 ಎಕರೆ ಹಚ್ಚಿದ್ದಿಲ್ಲ, ಹೋದ ವರ್ಷ ಎಷ್ಟು ಲಾಭ ಆಗಿತ್ರಿ? ಹೋದ ವರ್ಷ ನಾವು ಅನ್ಕೊಂಡಷ್ಟು ಆಗಿದ್ದಿಲ್ರಿ, ಆದ್ರೂ ಸ್ವಲ್ಪ ಪರವಾಗಿಲ್ಲ ಅನ್ಸಿತ್ರಿ. 10 ಲಕ್ಷ ರೂಪಾಯಿ ಐತಿ ಖರ್ಚಾಗಿತ್ರಿ, ಒಂದ್ 4-5-6 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರ. ಈ ವರ್ಷ 1 ಲಕ್ಷ ಅಷ್ಟ ನಮಗ ಇದು ಬಂದೈತ್ರಿ. ಅದು ಅಂದ್ರ ಆಳ್ಗಳು ಹಚ್ಚಿದ್ದು ಖರ್ಚು ಸತ ಆಗ್ಲಿಲ್ರಿ, ನಮಗ ಬಾಳ್ ನುಕ್ಸಾನ್ ಆಗೈತ್ರಿ. ಹಿಂಗಾಗಿ ಅಂದ್ರೆ 1 ಎಕರೆಗೆ ಎಷ್ಟು ಖರ್ಚು ಮಾಡ್ತೀರಿ? 4ರಿಂದ 5 ಲಕ್ಷ ರೂಪಾಯಿ ಖರ್ಚು ಮಾಡ್ತೀವ್ರಿ ಸರ್. ಎಣ್ಣೆ ಹೊಡಿದು ಮತ್ತಂದ್ರ ಆಳ್ಗಳು ಕರ್ಕೊಂಬಂದೆಲ್ಲ ಕಸ ತೆಗಿಸ್ಬೇಕ್ರಿ ನಾವು. ಮತ್ತು ವಾರಕ್ಕೆ ಒಂದ್ಸತ ಎಣ್ಣೆ ಸ್ಪ್ರೇ ಮಾಡಬೇಕ್ರಿ. ಅದು ಸ್ಪ್ರೇ ಮಾಡ್ಲಿಕ್ಕಂದ್ರೆ ಬರಂಗೇ ಇಲ್ರಿ. ಹಿಂಗಾಗಿ ವಾರಕ್ಕೆ ಏನೋ ಇಲ್ಲ ಅಂದ್ರೂ 5ರಿಂದ 6 ಸಾವಿರ ರೂಪಾಯಿ ಖರ್ಚು ಬರ್ತೈತ್ರಿ. ನಾವು ಜೀವನ ನಡೆಸೋದ ಕಷ್ಟ ಆಗೈತ್ರಿ. ಈಗ ಅದು ಹೆಂಗ್ ನೋಡ್ಕೋಬೇಕಂತ ಸರ್ಕಾರ ಕೇಳ್ಕೊತೀವ್ರಿ. ಅಲ್ರಿ ಈಗ ಬಹಳಷ್ಟು ಆಸೆ ಇಟ್ಕೊಂಡು ಬೆಳೆದ್ರಿ, ಚಂದಂಗೆ ಹೂ ಬಿಡ್ತು, ಕಾಯಿನೂ ಬಿಡಾಕತ್ತಿತ್ತು, ಖುಷಿಯಾಗಿತ್ತು, ನೀವು ಚಂದ ಬರ್ತೈತಿ, ನಮ್ಗೆ ಒಳ್ಳೆ ಲಾಭ ಆಕೈತಿ ಅಂತ ಒಂದು ವಿಶ್ವಾಸ ಇಟ್ಕೊಂಡಿದ್ರಿ. ಈ ಮಳೆ ಹತ್ತಿದ ಕೂಡಲೇ ಎಲ್ಲ ಉದಿರ್ತಲ್ಲ, ಮುಂದೆ ಏನಾಗ್ಬೇಕಂತೀರಿ? ಸರ್ಕಾರದಿಂದ ಏನಾಗ್ಬೇಕಂತೀರಿ? ಮುಂದೆ ಸರ್ಕಾರದಿಂದ ನಾವು ಏನಾರ ರೈತರಿಗೆ ಇದನ್ನ ಪರಿಹಾರ ಸೂಚಿಸ್ರಿ ಅಂತ ಕೇಳ್ಕೊತೀವ್ರಿ. ಇದು ರೈತರ ಪರಿಹಾರ ಸೂಚಿಸಿದ್ರ ಹಂಗ್ರಿ ಸೂಚಿಸ್ಲಿಕ್ಕಂದ್ರ ನಾವು ಎಲ್ಲಾ ರೈತರು ಹೊಲ ಕೆಲಸ ಮಾಡೋದ್ ಬಿಟ್ಟ ಎಲ್ಲಾರ ಹೋಗಿ ಬಿಸ್ನೆಸ್ ಮಾಡ್ತೀವಿ. ಅವಾಗ ದೇಶ ಹೆಂಗ ಪರಿಸ್ಥಿತಿ ಹೆಂಗ ಆಗತ್ರಿ, ಅದನ್ನ ಸ್ವಲ್ಪ ಸರ್ಕಾರದವ್ರು ವಿಚಾರ ಮಾಡ್ಬೇಕ್ರಿ. ಯಾಕಂದ್ರೆ ನೀವು ಹೊಲದಾಗ ರೈತರಾಗಿ ಕೆಲಸ ಮಾಡೋರು ಕೆಲಸನೇ ಮಾಡಬೇಕು ಅಂತ ನಿಮ್ಮ ಆಸೆ, ಚೆನ್ನಾಗಿ ಬೆಳೆ ಬರಬೇಕು, ಎಲ್ಲರಿಗೂ ಆರ್ಥಿಕವಾಗಿ ಸುಧಾರಿಸ್ಬೇಕು ಅನ್ನೋಂಥ ನಿಮ್ಮ ಉದ್ದೇಶ. ಹಂಗ ಸುಧಾರಿಸ್ತೀರಿ. ಎಲ್ಲರೂ ಹೆಂಗ ಈಗ ಬಿಸ್ನೆಸ್ ಮ್ಯಾನ್ಗಳು ಅವರು ಜೀವನ ಹೆಂಗ್ ಚಲೋತ್ಲಂಗ್ ನಡೆಸ್ತಾರ, ಹಂಗ ರೈತರದು ಜೀವನ ಆಗ್ಬೇಕಂತ ನಮ್ಮ ಅಪೇಕ್ಷೆ ಐತ್ರಿ. ಓಕೆ ಓಕೆ. ಈಗ ಸರ್ಕಾರದಿಂದ ಪರಿಹಾರ ಕೊಡಬೇಕು ನಿಮಗೆ ಸೂಕ್ತವಾಗಿ, ನಿಮ್ಗೆ ಆದಂಥ ಲಾಸ್ ಅಂತ ಹೇಳ್ತೀವಿ. ಲಾಸ್ ತುಂಬ ಕೊಡ್ಬೇಕಂತ ಕೇಳ್ಕೊತೀನಿ. ಇಲ್ಲಿವರೆಗೂ ಯಾವುದೋ ಅಧಿಕಾರಿಗಳಾಗ್ಲಿ ಶಾಸಕರಾಗ್ಲಿ ಯಾರು ಬಂದಿಲ್ರಿ? ಯಾರು ಬಂದಿಲ್ರಿ ಸರ, ಇಲ್ಲಿವರೆಗೂ ಯಾರು ಬಂದಿಲ್ಲ. ನೀವ ಈಗ ಟಿವಿ ಮಾಧ್ಯಮದವ್ರು ಬಂದಿರಿ, ಇದರಿಂದ ಇದನ್ನ ನೋಡಿದ್ರ ನಮ್ದು ಕಷ್ಟ ಕೇಳ್ತಾರನ ಅಂತ ಅನ್ಕೊಂಡಿವ್ರಿ. ಇಷ್ಟೆಲ್ಲ ಕಷ್ಟ ಆದ್ಮೇಲೆ ಬದುಕುದು ಎಷ್ಟೊಂದು ಕಷ್ಟ ಆಗ್ತೈತೆ. ನಿಮ್ಮ ಮಕ್ಕಳು ನೋಡ್ಕೊಂಡು, ಮಕ್ಕಳ ಸ್ಕೂಲ್ ನೋಡ್ಕೊಂಡು ಬದುಕಲಿಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ? ತುಂಬಾ ಕಷ್ಟ ಆಗ್ತೈತ್ರಿ. ಅಂದ್ರೆ ಮಕ್ಳು ಶಾಲೆಗೆ ಹೋಗ್ತಾರ್ರಿ, ವಯಸ್ಸಾದವ್ರು ಇರ್ತಾರ್ರಿ ಮನ್ಯಾಗ. ನಾವು ಇದು ಹೊಲನ ನಂಬ್ಕೊಂಡು ಜೀವನ ಮಾಡ್ತಿರ್ತೀವಿ. ಇದು ಹಿಂಗಾದ್ರ ನಮ್ ಜೀವನ ನಡ್ಸಾಕರ ಸ್ವಲ್ಪ ಏನಾರ ಸಹಾಯ ಮಾಡ್ಬೇಕಂತ ಕೇಳ್ಕೊತೀವಿ. ಎಷ್ಟು ಸಾಲ ಮಾಡುದು, ಸಾಲ ಹೆಂಗ್ ಕೊಡೋದು ಅನ್ನುವಂತ ಒಂದು ಚಿಂತೆ ಕಾಡತೈತ್ರಿ. ಇದ್ರ ಮೇಲೆ ನಮ್ಕೊಂದು 10-15 ಲಕ್ಷ ರೂಪಾಯಿ ಹೊರಗ ಸಾಲ ತೆಗ್ದಿವ್ರಿ. ಅದ್ರದ್ದು ಬಡ್ಡಿ ಏನು ಮತ್ತು ಗಂಟ ಹೆಂಗ್ ಕೊಡ್ಬೇಕು, ನಾವು ಇದನ್ನ ನಂಬ್ಕೊಂಡು ಜೀವನ ಮಾಡತ್ತಿದ್ವಿ. ಇದ ಹಿಂಗಾದ್ರೆ ಹೆಂಗತ್ತಂದು ನಮಗೆ ಸ್ವಲ್ಪ ತ್ರಾಸ ಆಗ್ತೈತಿ. ಸ್ವಲ್ಪ ಅಲ್ರಿ, ಜಾಸ್ತಿನ ತ್ರಾಸ ಆಗ್ತೈತಿ. ಅಂದ್ರೆ ನಾವು ಮನ್ಯಾಗ ಎಲ್ಲರೂ ವಯಸ್ಸಾದಾರ ಇರ್ತಾರೋ, ಅವ್ರದ್ದು ಏನಿರ್ತೈತಿ ಎಲ್ಲ ನೋಡ್ಕೋಬೇಕು. ಇದ ಒಂದ್ರ ಮೇಲೆ ಜೀವನ ಅಲ್ರಿ, ನಮ್ಗೆ ಸೈಡ್ ಇನ್ಕಮ್ ಅಂತ ಏನು ಇರಂಗಿಲ್ರಿ ರೈತರಿಗೆ. ನಾವೆಲ್ಲ ಇದ್ರ ಮೇಲೆ ನಡೆಸ್ಬೇಕಲ್ಲ. ಮತ್ತು ಇದ ಕೈ ಕೊಟ್ರೆ ಹೆಂಗ್ ಜೀವನ ಮಾಡ್ಬೇಕಂತ ಕೇಳ್ಕೊತೀವಿ.
ಒಟ್ಟಿನಲ್ಲಿ ಮಹಿಳೆಯರು ಹೇಳಿದಂಥ ಮಾತೇನಂತಂದರೆ ಇವತ್ತಿನ ದಿವಸ ಅಲ್ಪ ಸ್ವಲ್ಪ ಇದ್ದಂಥ ಹೊಲದಲ್ಲಿ ನಾವೇನು ಇವತ್ತಿನ ದಿವಸ ದಾಳಂಬ್ರಿ ಬೆಳೆಯನ್ನು ಬೆಳೀತಾ ಇದ್ದೀವಿ. ಆದರೆ ದಾಳಂಬ್ರಿ ಬೆಳೆ ಚೆನ್ನಾಗಿ ಬೆಳೆದಿದೆ, ನಾವು ಒಂದು ವರ್ಷ ಚೆನ್ನಾಗಿ ನಾವು ಲಾಭನೂ ಗಳಿಸಿದ್ವಿ. ಆದರೆ ಈ ವರ್ಷ ಏನು ದಾಳಂಬ್ರಿ ಮಳೆಯಿಂದ ಹಾಳಾಗಿದ್ದಕ್ಕೋಸ್ಕರ ನಾವು ಕಷ್ಟದಲ್ಲೇ ಜೀವನ ಸಾಗಿಸಬೇಕಾದಂಥ ಒಂದು ಪರಿಸ್ಥಿತಿ ಬಂದೊದಗಿದೆ. ಯಾಕಂತಂದರೆ ಇವತ್ತು ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿ ಇದ್ದಾರೆ, ಜೊತೆಗೆ ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕು, ಮಾಡಿದ ಸಾಲಕ್ಕೆ ಬಡ್ಡಿನೂ ಕಟ್ಟಬೇಕು. ಇಷ್ಟೆಲ್ಲ ಆದರೂ ಕೂಡ ನಮಗೆ ಬದುಕಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತಾಯಿದೆ. ಇಷ್ಟಾದ ಮೇಲೂ ಕೂಡ ಸರ್ಕಾರದ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಲಿ ನಮ್ಮನ್ನು ಕಣ್ಣು ತೆಗೆದು ನೋಡಿಲ್ಲ. ಆದಷ್ಟು ಬೇಗನೆ ಇಂಥ ಒಂದು ರೈತರನ್ನು, ಏನು ಹಾಳಾದಂಥ ರೈತರನ್ನು ಗುರುತಿಸೋದ್ರ ಜೊತೆಗೇ ಇಲ್ಲಿ ಆದಂಥ ಹಾನಿಗೆ ಒಂದು ಪರಿಹಾರ ನೀಡಬೇಕನ್ನುವಂಥದ್ದೇ ಈ ರೈತ ಮಹಿಳೆಯ ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಸತತವಾಗಿ ಸುರಿದಂಥ ಮಳೆಗೆ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನಲ್ಲಿರ್ತಕ್ಕಂಥ ದಾಳಂಬಿ ಬೆಳೆಯೂ ಕೂಡ ಭಾಳಷ್ಟು ಹಾನಿಯಾದಂಥ ಘಟನೆ ನಡೆದಿದೆ. ನಾವೀಗ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ಬೀಳಗಿ ತಾಲೂಕಿನ ಈ ಸುನಗ ಒಂದು ತಾಂಡದಲ್ಲಿ ನಾವು ಇದ್ದೀವಿ. ಇಲ್ಲಿ ಏನು 4 ಎಕರೆದಲ್ಲಿ ಸಂಪೂರ್ಣವಾಗಿ ಒಂದು ದಾಳಿಂಬೆಯನ್ನು ಬೆಳೆದಿದ್ದಾರೆ. ಆದರೆ ಹಿಂದೆಯೂ ಕೂಡ ಸಾಕಷ್ಟು ಲಾಭವನ್ನು ಗಳಿಸಿದ್ದಾರೆ. ಈ 4 ಎಕರೆದಲ್ಲೇ 15ರಿಂದ 20 ಲಕ್ಷದಷ್ಟು ಲಾಭ ಗಳಿಸಿದೆ ಅಂತ ಇವತ್ತಿನ ದಿನ ಏನು ಪೂರ್ತಿಯಾಗಿ ಬೆಳೆಗೆ ಕೂಡ ಏನು ಹೂವು ಮತ್ತು ಕಾಯಿ ಕೂಡ ಚೆನ್ನಾಗಿ ಹಿಡಿದಿತ್ತು. ಅದಕ್ಕೆ ಸಾಕಷ್ಟು ಒಂದು ಎಕರೆಗೂ ಕೂಡ 3ರಿಂದ 4 ಲಕ್ಷ ರೂಪಾಯಿದಷ್ಟು ಹಣ ಖರ್ಚು ಮಾಡಿ ನಾವು ಸರಿಯಾಗಿ ಅದಕ್ಕೆ ನೀರು ಕೊಡುವಂಥದ್ದಾಗಲಿ, ಗೊಬ್ಬರ ಕೊಡುವಂಥದ್ದಾಗಲಿ, ಔಷಧ ಹೊಡೆಯುವಂಥದ್ದು ಕೂಡ ಸಾಕಷ್ಟು ಖರ್ಚು ಮಾಡಿದ್ವಿ. ಖರ್ಚು ಮಾಡಿ ಈ ಸರಿ ಸಿಗ್ತಕ್ಕಂಥ ಲಾಭವೂ ಕೂಡ ನಮಗೆ ಹೆಚ್ಚಾಗತ್ತೆ ಎನ್ನುವಂಥ ಒಂದು ಭರವಸೆಯಲ್ಲಿ ಖುಷಿಯಿಂದ ನಾವು ಬೆಳೆಯನ್ನು ಬೆಳೀತಾ ಇದ್ದೀವಿ. ಅಷ್ಟರಲ್ಲೇ ಏನು ಮಳೆ ಹತ್ತಿದ ಮೇಲೆ ನಿಲ್ಲಲೇ ಇಲ್ಲ. ಹಾಗಾಗಿ ಸಾಕಷ್ಟು ನಮಗೀಗಾಗಲೇ ಬೆಳೆಯೂ ಕೂಡ ಹಾಳಾಗಿ ಪೂರ್ತಿ ಬೆಳೆದಂಥ ಏನು ಈಗ ದೃಶ್ಯದಲ್ಲಿ ನಾನೀಗ ತೋರಿಸ್ತಾ ಇದ್ದೀನಿ. ಇದೇನಿದೆ ಈಗ ಕಾಯಿ ಕೂಡ ಹಿಡಿಯುವಂಥ ಒಂದು ಪರಿಸ್ಥಿತಿ ಇದೆ. ಆದರೆ ಇಲ್ಲೇ ಕಮರುವಂಥ ಪರಿಸ್ಥಿತಿಗೆ ಬಂದಿದೆ. ಯಾಕಂತಂದರೆ ಸತತವಾಗಿ ಹತ್ತಿದ ಮಳೆಗೆ ಈ ಒಂದು ಕಾಯಿ ಕೂಡ ಹಿಡಿದಿಲ್ಲ. ಇದೇನಾಗುತ್ತೆ, ಪೂರ್ತಿಯಾಗಿ ಕೊಳೆತು ಅದು ಉದುರಿ ಕೂಡ ನೆಲಕ್ಕೆ ಬಿದ್ದು ಹಾಳಾಗುವಂಥ ಘಟನೆ ನಡೆಯುತ್ತೆ. ಹೀಗಾಗಿ ರೈತರ ಪರಿಸ್ಥಿತಿ ಕೇಳೋರು ಯಾರೂ ಇಲ್ಲ ಹಾಗಾಗಿದೆ ಅನ್ನುವಂಥದ್ದು ಕೂಡ ಈ ಹೊಲದ ಮಾಲೀಕರು ಕೂಡ ಸಾಕಷ್ಟು ತಮ್ಮ ಅಳಲನ್ನು ತಂದುಕೊಂಡಿದ್ದಾರೆ. ಈಗ ನಮ್ಮ ಜೊತೆಗೆ ಈ ಹೊಲದ ಮಾಲೀಕರು ಕೂಡ ಇದ್ದಾರೆ. ಅವರನ್ನು ಕೇಳಿ ತಿಳಿಯೋಣ ಯಾವ ರೀತಿ ನಷ್ಟ ಆಗ್ತಾ ಇದೆ, ಯಾವ ರೀತಿ ಲಾಭ ಆಗ್ತಿತ್ತು ಹಿಂದೆ, ಈಗ ಏನಾಗಿದೆ ಅನ್ನುವಂಥದ್ದನ್ನು ನೇರವಾಗಿ ಅವ್ರ ಬಾಯಿಂದಾನೆ ಕೇಳಿ ತಿಳಿಯೋಣ. ಅಕ್ಕರ ನಮಸ್ಕಾರ. ನಮಸ್ಕಾರ. ಇವತ್ತಿನ ದಿವಸ ನೀವು ಸಾಕಷ್ಟು ಈ ದಾಳಂಬ್ರಿ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡು ಬೆಳೀಲಿಕ್ಕೆ ಹತ್ತಿದ್ರಿ. ಹೋದ ವರ್ಷ ಲಾಭ ಆಗಿದೆ, ಈ ವರ್ಷನೂ ಲಾಭ ಆಗುತ್ತೆ, ಇರೋ ಸಾಲಾಗೆಲ್ಲ ಮುಟ್ಟಿಸ್ಕೊಂಡು ಮಕ್ಕಳ ಶಾಲೆಯಾಗಿಲ್ಲ ಅಂತ ನೀವು ಹೇಳಿದ್ರಿ ಆಗಲೇ. ಅದನ್ನೆಲ್ಲ ಸರಿ ಆಗ್ತೈತಿ ಅನ್ನುವಂಥ ಆಸೆಯಿಂದ ಭಾಳಷ್ಟು ಚೆನ್ನಾಗಿ ಬೆಳೆದ್ರಿ. ಬೆಳೆದ ಮೇಲೆ ಏನಾಯ್ತು ರೀ, ಯಾಕೆ ಹಿಂಗೆ ಹಾಳಾಗಿದೆ? ಮಳಿ ಹತ್ತಿದ ಸಂಬಂಧ ಹಿಂಗಾಗೈತಂದ್ರಿ ಯಾ ಅಧಿಕಾರಿಗಳು ಬಂದು ನಮ್ದು ಏನು ಕೇಳೋಲ್ರಿಗ್ಯಾರ್ರಿ. ಹಿಂಗಾಗಿ ಬ್ಯಾಂಕ್ನ್ಯಾಗೂ ಲೋನ್ ಕೊಡೋಲ್ರಿಗ್ಯಾರ್ರಿ. ನಾವು ರೈತರ ಜೀವನ ಹೆಂಗ್ ಮಾಡೋದಂದ್ರೆ ಕಷ್ಟನ ಭಾಳ ಆಗ್ಬಿಟ್ಟೈತ್ರಿ ನಮ್ಗೆ. ಈ ಹೊಲ ನಮ್ಕೊಂದು ಜೀವನ ಮಾಡತ್ತೀವ್ರಿ ನಾವು. ಈ ಹೊಲನ ಕೈ ಬಿಟ್ರ ಹೆಂಗ್ರಿ ನಮ್ಮ ಮುಂದಿನ ಜೀವನ? ಬ್ಯಾಂಕ್ನ್ಯಾಗೂ ಏನು ಲೋನ್ ಗಿನ್ ಕೊಡಂಗಿಲ್ಲ, ಬಿಸ್ನೆಸ್ ಮಾಡಿದ್ರ ಲೋನ್ ಕೊಡ್ತೀವಿ ಅಂತ ಹೇಳ್ತಾರ್ರಿ. ಅಲ್ರಿ ಈಗ ದಾಳಂಬ್ರಿ ಈಗ 4 ಎಕರೆ ಹಚ್ಚಿದ್ದಿಲ್ಲ, ಹೋದ ವರ್ಷ ಎಷ್ಟು ಲಾಭ ಆಗಿತ್ರಿ? ಹೋದ ವರ್ಷ ನಾವು ಅನ್ಕೊಂಡಷ್ಟು ಆಗಿದ್ದಿಲ್ರಿ, ಆದ್ರೂ ಸ್ವಲ್ಪ ಪರವಾಗಿಲ್ಲ ಅನ್ಸಿತ್ರಿ. 10 ಲಕ್ಷ ರೂಪಾಯಿ ಖರ್ಚಾಗಿತ್ರಿ, ಒಂದು 4-5-6 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರ. ಈ ವರ್ಷ 1 ಲಕ್ಷ ಅಷ್ಟ ನಮಗ ಇದು ಬಂದೈತ್ರಿ. ಅದು ಅಂದ್ರ ಆಳ್ಗಳು ಹಚ್ಚಿದ್ದು ಖರ್ಚು ಸತ ಆಗ್ಲಿಲ್ರಿ, ನಮಗ ಬಾಳ್ ನುಕ್ಸಾನ್ ಆಗೈತ್ರಿ. ಹಿಂಗಾಗಿ ಅಂದ್ರೆ 1 ಎಕರೆಗೆ ಎಷ್ಟು ಖರ್ಚು ಮಾಡ್ತೀರಿ? 4ರಿಂದ 5 ಲಕ್ಷ ರೂಪಾಯಿ ಖರ್ಚು ಮಾಡ್ತೀವ್ರಿ ಸರ್. ಎಣ್ಣೆ ಹೊಡಿದು ಮತ್ತಂದ್ರ ಆಳ್ಗಳು ಕರ್ಕೊಂಬಂದೆಲ್ಲ ಕಸ ತೆಗಿಸ್ಬೇಕ್ರಿ ನಾವು. ಮತ್ತು ವಾರಕ್ಕೆ ಒಂದ್ಸತ ಎಣ್ಣೆ ಸ್ಪ್ರೇ ಮಾಡಬೇಕ್ರಿ. ಅದು ಸ್ಪ್ರೇ ಮಾಡ್ಲಿಕ್ಕಂದ್ರೆ ಬರಂಗೇ ಇಲ್ರಿ. ಹಿಂಗಾಗಿ ವಾರಕ್ಕೆ ಏನೋ ಇಲ್ಲ ಅಂದ್ರೂ 5ರಿಂದ 6 ಸಾವಿರ ರೂಪಾಯಿ ಖರ್ಚು ಬರ್ತೈತ್ರಿ. ನಾವು ಜೀವನ ನಡೆಸೋದ ಕಷ್ಟ ಆಗೈತ್ರಿ. ಈಗ ಅದು ಹೆಂಗ್ ನೋಡ್ಕೋಬೇಕಂತ ಸರ್ಕಾರ ಕೇಳ್ಕೊತೀವ್ರಿ. ಅಲ್ರಿ ಈಗ ಬಹಳಷ್ಟು ಆಸೆ ಇಟ್ಕೊಂಡು ಬೆಳೆದ್ರಿ, ಚಂದಂಗೆ ಹೂ ಬಿಡ್ತು, ಕಾಯಿನೂ ಬಿಡಾಕತ್ತಿತ್ತು, ಖುಷಿಯಾಗಿತ್ತು, ನೀವು ಚಂದ ಬರ್ತೈತಿ, ನಮ್ಗೆ ಒಳ್ಳೆ ಲಾಭ ಆಕೈತಿ ಅಂತ ಒಂದು ವಿಶ್ವಾಸ ಇಟ್ಕೊಂಡಿದ್ರಿ. ಈ ಮಳೆ ಹತ್ತಿದ ಕೂಡಲೇ ಎಲ್ಲ ಉದಿರ್ತಲ್ಲ, ಮುಂದೆ ಏನಾಗ್ಬೇಕಂತೀರಿ? ಸರ್ಕಾರದಿಂದ ಏನಾಗ್ಬೇಕಂತೀರಿ? ಮುಂದೆ ಸರ್ಕಾರದಿಂದ ನಾವು ಏನಾರ ರೈತರಿಗೆ ಇದನ್ನ ಪರಿಹಾರ ಸೂಚಿಸ್ರಿ ಅಂತ ಕೇಳ್ಕೊತೀವ್ರಿ. ಇದು ರೈತರ ಪರಿಹಾರ ಸೂಚಿಸಿದ್ರ ಹಂಗ್ರಿ ಸೂಚಿಸ್ಲಿಕ್ಕಂದ್ರ ನಾವು ಎಲ್ಲಾ ರೈತರು ಹೊಲ ಕೆಲಸ ಮಾಡೋದ್ ಬಿಟ್ಟ ಎಲ್ಲಾರ ಹೋಗಿ ಬಿಸ್ನೆಸ್ ಮಾಡ್ತೀವಿ. ಅವಾಗ ದೇಶ ಹೆಂಗ ಪರಿಸ್ಥಿತಿ ಹೆಂಗ ಆಗತ್ರಿ, ಅದನ್ನ ಸ್ವಲ್ಪ ಸರ್ಕಾರದವ್ರು ವಿಚಾರ ಮಾಡ್ಬೇಕ್ರಿ. ಯಾಕಂದ್ರೆ ನೀವು ಹೊಲದಾಗ ರೈತರಾಗಿ ಕೆಲಸ ಮಾಡೋರು ಕೆಲಸನೇ ಮಾಡಬೇಕು ಅಂತ ನಿಮ್ಮ ಆಸೆ, ಚೆನ್ನಾಗಿ ಬೆಳೆ ಬರಬೇಕು, ಎಲ್ಲರಿಗೂ ಆರ್ಥಿಕವಾಗಿ ಸುಧಾರಿಸಬೇಕು ಅನ್ನೋಂತ ನಿಮ್ಮ ಉದ್ದೇಶ. ಹಂಗ ಸುಧಾರಿಸ್ತೀರಿ. ಎಲ್ಲರೂ ಹೆಂಗ ಈಗ ಬಿಸ್ನೆಸ್ ಮ್ಯಾನ್ಗಳು ಅವರು ಜೀವನ ಹೆಂಗ್ ಚಲೋತ್ಲಂಗ್ ನಡೆಸ್ತಾರ, ಹಂಗ ರೈತರದು ಜೀವನ ಆಗ್ಬೇಕಂತ ನಮ್ಮ ಅಪೇಕ್ಷೆ ಐತ್ರಿ. ಓಕೆ ಓಕೆ. ಈಗ ಸರ್ಕಾರದಿಂದ ಪರಿಹಾರ ಕೊಡಬೇಕು ನಿಮಗೆ ಸೂಕ್ತವಾಗಿ, ನಿಮ್ಗೆ ಆದಂಥ ಲಾಸ್ ಅಂತ ಹೇಳ್ತೀವಿ. ಲಾಸ್ ತುಂಬ ಕೊಡ್ಬೇಕಂತ ಕೇಳ್ಕೊತೀನಿ. ಇಲ್ಲಿವರೆಗೂ ಯಾವುದೋ ಅಧಿಕಾರಿಗಳಾಗಲಿ ಶಾಸಕರಾಗಲಿ ಯಾರು ಬಂದಿಲ್ರಿ? ಯಾರು ಬಂದಿಲ್ರಿ ಸರ, ಇಲ್ಲಿವರೆಗೂ ಯಾರು ಬಂದಿಲ್ಲ. ನೀವ ಈಗ ಟಿವಿ ಮಾಧ್ಯಮದವ್ರು ಬಂದಿರಿ, ಇದನ್ನ ನೋಡಿದ್ರ ನಮ್ದು ಕಷ್ಟ ಕೇಳ್ತಾರನ ಅಂತ ಅನ್ಕೊಂಡಿವ್ರಿ.
ಇಷ್ಟೆಲ್ಲ ಕಷ್ಟ ಆದಮೇಲೆ ಬದುಕೋದು ಎಷ್ಟೊಂದು ಕಷ್ಟ ಆಗ್ತೈತೆ. ನಿಮ್ಮ ಮಕ್ಕಳು ನೋಡಿಕೊಂಡು ಮಕ್ಕಳ ಸ್ಕೂಲ್ ನೋಡಿಕೊಂಡು ಬದುಕಲಿಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ? ತುಂಬಾ ಕಷ್ಟ ಆಗ್ತೈತ್ರಿ. ಅಂದ್ರೆ ಮಕ್ಳು ಸಾಲಿಗೆ ಹೋಗ್ಕರಿ, ವಯಸ್ಸಾದವ್ರು ಇರ್ತಾರ್ರಿ ಮನ್ಯಾಗ. ನಾವು ಇದು ಹೊಲನ ನಂಬ್ಕೊಂಡು ಜೀವನ ಮಾಡ್ತಿರ್ತೀವಿ. ಇದು ಹಿಂಗಾದ್ರೆ ನಮ್ಮ ಜೀವನ ನಡ್ಸಾಕರ ಸ್ವಲ್ಪ ಏನಾರ ಸಹಾಯ ಮಾಡ್ಬೇಕಂತ ಕೇಳ್ಕೊತೀವಿ. ಎಷ್ಟು ಸಾಲ ಮಾಡೋದು, ಸಾಲ ಹೆಂಗೆ ಕೊಡೋದು ಅನ್ನುವಂಥ ಒಂದು ಚಿಂತೆ ಚಿಂತೆ ಕಾಡತೈತ್ರಿ. ಇದ್ರ ಮೇಲೆ ನಮ್ಗೊಂದು 10-15 ಲಕ್ಷ ರೂಪಾಯಿ ಹೊರಗೆ ಸಾಲ ತೆಗ್ದಿವ್ರಿ. ಅದ್ರದ್ದು ಬಡ್ಡಿ ಏನು ಮತ್ತು ಗಂಟ ಹೆಂಗೆ ಕೊಡ್ಬೇಕು ನಾವು ಇದನ್ನ ನಂಬ್ಕೊಂಡು ಜೀವನ ಮಾಡತ್ತಿದ್ವಿ. ಹಿಂಗಾದ್ರೆ ಹೆಂಗತ್ತಂದು ನಮಗೆ ಸ್ವಲ್ಪ ತ್ರಾಸ ಆಗ್ತೈತಿ. ಸ್ವಲ್ಪ ಅಲ್ರಿ, ಜಾಸ್ತಿನೇ ತ್ರಾಸ ಆಗ್ತೈತಿ. ಅಂದ್ರೆ ನಾವು ಮನ್ಯಾಗ ಎಲ್ಲರೂ ವಯಸ್ಸಾದವ್ರು ಇರ್ತಾರೋ, ಅವ್ರದ್ದು ಏನಿರ್ತೈತಿ ಎಲ್ಲ ನೋಡ್ಕೋಬೇಕು. ಒಂದ್ರ ಮೇಲೆ ಜೀವನ ಅಲ್ರಿ, ನಮ್ಗೆ ಸೈಡ್ ಇನ್ಕಮ್ ಅಂತ ಏನು ಇರಂಗಿಲ್ರಿ ರೈತರಿಗೆ. ನಾವೆಲ್ಲ ಇದ್ರ ಮೇಲೆ ನಡೆಸ್ಬೇಕಲ್ಲ. ಮತ್ತು ಕೈ ಕೊಟ್ರೆ ಹೆಂಗೆ ಜೀವನ ಮಾಡ್ಬೇಕಂತ ಕೇಳ್ಕೊತೀವಿ. ಒಟ್ಟಿನಲ್ಲಿ ಮಹಿಳೆಯರು ಹೇಳಿದಂಥ ಮಾತೇನಂತಂದರೆ, ಇವತ್ತಿನ ದಿವಸ ಅಲ್ಪ ಸ್ವಲ್ಪ ಇದ್ದಂಥ ಹೊಲದಲ್ಲಿ ನಾವೇನು ಇವತ್ತಿನ ದಿವಸ ದಾಳಂಬ್ರಿ ಬೆಳೆಯನ್ನು ಬೆಳೀತಾ ಇದ್ದೀವಿ. ಆದರೆ ದಾಳಂಬ್ರಿ ಬೆಳೆ ಚೆನ್ನಾಗಿ ಬೆಳೆದಿದೆ. ನಾವು ಒಂದು ವರ್ಷ ಚೆನ್ನಾಗಿ ನಾವು ಲಾಭನೂ ಗಳಿಸಿದ್ವಿ. ಆದರೆ ಈ ವರ್ಷ ಏನು ದಾಳಂಬ್ರಿ ಮಳೆಯಿಂದ ಹಾಳಾಗಿದ್ದಕ್ಕೋಸ್ಕರ ನಾವು ಕಷ್ಟದಲ್ಲೇ ಜೀವನ ಸಾಗಿಸಬೇಕಾದಂಥ ಒಂದು ಪರಿಸ್ಥಿತಿ ಬಂದೊದಗಿದೆ. ಯಾಕಂತಂದರೆ ಇವತ್ತು ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿ ಇದ್ದಾರೆ, ಜೊತೆಗೆ ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕು, ಮಾಡಿದ ಸಾಲಕ್ಕೆ ಬಡ್ಡಿನೂ ಕಟ್ಟಬೇಕು. ಇಷ್ಟೆಲ್ಲ ಆದರೂ ಕೂಡ ನಮಗೆ ಬದುಕಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತಾಯಿದೆ. ಇಷ್ಟಾದ ಮೇಲೂ ಕೂಡ ಸರ್ಕಾರದ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಲಿ ನಮ್ಮನ್ನು ಕಣ್ಣು ತೆಗೆದು ನೋಡಿಲ್ಲ. ಆದಷ್ಟು ಬೇಗನೆ ಇಂಥ ಒಂದು ರೈತರನ್ನು, ಏನು ಹಾಳಾದಂಥ ರೈತರನ್ನು ಗುರುತಿಸೋದ್ರ ಜೊತೆಗೇ ಇಲ್ಲಿ ಆದಂಥ ಹಾನಿಗೆ ಒಂದು ಪರಿಹಾರ ನೀಡಬೇಕನ್ನುವಂಥದ್ದೇ ಈ ರೈತ ಮಹಿಳೆಯ ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.